ಬರಪೀಡಿತ ಎಂದು ಘೋಷಿಸಿ ರೈತರಿಗೆ 50,000 ರೂಪಾಯಿ ಪರಿಹಾರ ನೀಡಿ ಜೀವಿಕ ಸಂಘಟನೆ ಒತ್ತಾಯ. ಶಿಡ್ಲಘಟ್ಟ: ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಮಳೆ ಕೊರತೆಯಿಂದ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ನೆಲಕಚ್ಚಿದ್ದು, ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಕ್ಷಣವೇ ಕರ್ನಾಟಕವನ್ನು ಬರಪೀಡಿತ ರಾಜ್ಯ ಎಂದು ಘೋಷಿಸಬೇಕೆಂದು ಜೀವಿಕ ಸಂಘಟನೆಯ ತಾಲ್ಲೂಕು ಸಂಚಾಲಕ ಶ್ರೀನಿವಾಸ್ ಒತ್ತಾಯಿಸಿದರು. ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಿದರು. ಪರಿಹಾರ ಧನ: ಬೆಳೆ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತನಿಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡಬೇಕು. ಸಾಲ ಮನ್ನಾ: ಮಳೆ ಕೊರತೆಯಿಂದ ರೈತರು ಬ್ಯಾಂಕ್ ಸಾಲ ಮರುಪಾವತಿಸಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದು, ಸರ್ಕಾರ ತಕ್ಷಣವೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಕುಡಿಯುವ ನೀರು ಹಾಗೂ ಮೇವು: ಗ್ರಾಮೀಣ ಭಾಗದಲ್ಲಿ ಟ್ಯಾಂಕರ್ಗಳ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸಬೇಕು. ಪ್ರತಿಯೊಂದು ತಾಲ್ಲೂಕು ಕೇಂದ್ರಗಳಲ್ಲಿ ಮೇವು ಬ್ಯಾಂಕ್ ತೆರೆದು ಜಾನುವಾರುಗಳಿಗೆ ನೀರಿನ ತೊಟ್ಟಿಗಳನ್ನು ನಿರ್ಮಿಸಬೇಕು. ಕಾರ್ಮಿಕರು ಕೆಲಸವಿಲ್ಲದೆ ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಲು ನರೇಗಾ ಅಡಿಯಲ್ಲಿ ದಿನಗೂಲಿ ಪ್ರಮಾಣ ಹೆಚ್ಚಿಸಿ ತಕ್ಷಣವೇ ಉದ್ಯೋಗ ಒದಗಿಸಬೇಕು. ಆರ್ಥಿಕ ನೆರವು: ಬಡವರ ಮೇಲಿನ ಜಿಎಸ್ಟಿ ಹೊರೆ ತಗ್ಗಿಸಿ ಸಿಗಬೇಕಾದ ಮೀಸಲಾತಿ ಹಾಗೂ ಆರ್ಥಿಕ ಸೌಲಭ್ಯಗಳನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು. ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಪಿ. ನರಸಿಂಹಪ್ಪ, ಲೂಬಿನಿ ಸಂಸ್ಥೆಯ ಮೂರ್ತಿ ಮೈತ್ರಿ ಹಾಗೂ ಜೀವಿಕ ಸಂಘಟನೆಯ ಮುನಿಯಪ್ಪ ಉಪಸ್ಥಿತರಿದ್ದರು. ವರದಿ: ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ನಮ್ಮ ತಾಲೂಕು, ಜಿಲ್ಲೆ, ಆಮೇಲೆ ರಾಜ್ಯದಾದ್ಯಂತ ರೈತರು ಸುಮಾರು 67% ರೈತರು ಈ ಮಳೆಯನ್ನ ನಂಬಿಕೊಂಡಿದ್ದಾರೆ. ಯಾವಾಗ ಮಳೆ ಸರಿಯಾದ ಸಮಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳುತ್ತಿಲ್ವೋ ಆಗ ಏನಾಗುತ್ತೆ ಅಂತ ರೈತರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ರೈತರಿಗೆ ನೀರಿನ ಕೊರತೆ ಯಾವಾಗ ಆಗುತ್ತೆ ಆ ಸಮಯದಲ್ಲಿ ರೈತರು ಏನು ನಂಬಿಕೊಂಡಿದ್ದಾರೆ ಅವರ ಆ ಕೃಷಿ ಚಟುವಟಿಕೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರದೆ ನಿಂತೋಯ್ತು ಅಂತಂದ್ರೆ ಜನರ ಜೀವನ ಮಟ್ಟ ಕುಸಿತದೆ. ಜನರ ಜೀವನ ಮಟ್ಟ ಯಾವಾಗ ಕುಸಿತದೆ ಆಗ ಜನರಿಗೆ ಆಹಾರದ ಅಭದ್ರತೆ ಬರುತ್ತೆ. ಭಾರಿ ಇಳಿಮುಖವಾಗಿದೆ. ಆದ ಕಾರಣ ಇವತ್ತು 60% 70% ರೈತ ವರ್ಗದಲ್ಲಿ ತೊಡಸ್ಕೊಂಡು ಅದರಲ್ಲಿ ಕೃಷಿ ಕಾರ್ಮಿಕರು ಇದರಲ್ಲಿ ಇಷ್ಟೊತ್ತಿಗೆ ಮಳೆ ಆಗಿ ಬಿತ್ತನೆ ಆಗಿ ಒಳ್ಳೆ ಕೆಲಸ ಸಿಗ್ತಾ ಇತ್ತು. ಈಗ ಆ ಮಳೆ ಪ್ರಮಾಣ ಕಡಿಮೆ ಆಗಿರುವುದರಿಂದ ಬಿತ್ತನೆ ಮಾಡೋಕ್ಕಾಗಿಲ್ಲ. ಈ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇಲ್ಲ. ದಯವಿಟ್ಟು ಇವಾಗ EMG ರಾಮ್ಜಿ ಯೋಜನೆ ಅಡಿಯಲ್ಲಿ 100 ದಿನ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಆ ಕೃಷಿ ಕೂಲಿ ಕಾರ್ಮಿಕರಿಗೆ ಆದಷ್ಟು ಬೇಗ ಅವರಿಗೆ ಜೀವನ ಇದು ಮಾಡ್ಕೊಳ್ಳಕ್ಕೆ ಈ ಯೋಜನೆ ಅಡಿಯಲ್ಲಿ ಆದಷ್ಟು ಬೇಗ ಕೆಲಸ ಒದಗಿಸ್ಕೊಡ್ಬೇಕು. ರೈತರಿಗೆ ಅಪಾರ ನಷ್ಟ ಆಗ್ತಾ ಇದೆ. ಜೊತೆಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಿದ್ದಾರೆ. ಸಾಲ ಮಾಡೋಣ ರೈತರು ಆ ಮರುಪಾವತಿಕ ಬ್ಯಾಂಕ್ನವ್ರು ಒಂದು ಕಡೆ ಕೋರ್ಟ್ ಹಾಕಿದ್ರೆ, ಕೆಲವರು ಅಲ್ಲಿದ್ದಾವ್ರೆ. ಇವ್ರಿಗೆ ಸಾಲ ಮನ್ನಾ ಮಾಡಬೇಕು ಸರ್ಕಾರದಿಂದ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗ ಈ ರೈತನ ಇಲ್ದಾವಾದ್ರೆ, ರೈತನ ಬೆನ್ನೆಲು ಇಲ್ದಾವಾದ್ರೆ ಯಾರಿಗೂ ಆಹಾರ ಸಿಗೋದಿಲ್ಲ. ಆಹಾರ ಕೊರತೆಯಿಂದ ಬಡಬಗ್ಗರಿಗೂ ಈಗ ಕೆಲಸಗಳು ಇಲ್ದಿರ ಅಲಿತಾವ್ರೆ. ಈ ಸರ್ಕಾರ ಎಚ್ಚೆತ್ಕೊಂಡು ನಮ್ಗೆ ಒಂದು ಬೇಗ ಈ ಮೀಸಲಾತಿ ಅನ್ನೋದು ಬಿಡುಗಡೆ ಮಾಡಿಕೊಡ್ಬೇಕು. ಮೊದಲು ಇವತ್ತು ಮಳೆ ಯಾವ ರೀತಿ ಅಭಾವ ಉಂಟಾಗಿದೆ, ಆ ಒಂದು ಕಾರಣಕ್ಕಾಗಿ ಈ ಒಂದು ಮಳೆಯ ಕೊರತೆಯಿಂದ ರೈತರಿಗೆ ಸುಮಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು 65% 70% ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಕರ್ನಾಟಕದ ಜನ ಇವತ್ತು ಮಳೆ ಇಲ್ಲದೆ ಇರೋದ್ರಿಂದ ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯವನ್ನ ಬರಪೀಡಿತ ರಾಜ್ಯ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಘೋಷಣೆ ಮಾಡಲೇಬೇಕು. ಘೋಷಣೆ ಮಾಡೋದಲ್ಲದೆ ಪ್ರತಿ ರೈತರಿಗೆ ಕನಿಷ್ಠ ಪಾಣಿ ಇರ್ತಕ್ಕಂಥ ಪ್ರತಿಯೊಂದು ರೈತರಿಗೂ ಕೂಡ ಕನಿಷ್ಠ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ನೀರಿನ ಕೊರತೆ ಎದುರಾಗ್ತಾ ಇದೆ. ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ನೀರಿನ ಪೂರೈಕೆಯನ್ನ ಟ್ಯಾಂಕರ್ ಮುಖಾಂತರ ಆಗಿರ್ಬೋದು ಅಥವಾ ಹಳ್ಳಿಗಳಲ್ಲಿರ್ತಕ್ಕಂಥ ನೀರಿನ ಸರಬರಾಜು ಮುಖಾಂತರ ಆಗಿರ್ಬೋದು ನೀರನ್ನ ಸಪ್ಲೈ ಮಾಡಬೇಕು, ರೈತರಿಗೆ ಕೊಡಬೇಕು, ಮತ್ತೆ ಜನಸಾಮಾನ್ಯರಿಗೆ ನೀರು ಕೊಡಬೇಕು, ಶುದ್ಧವಾದ ಕುಡಿಯುವ ನೀರನ್ನ ಕೊಡಬೇಕು. ಅದ್ರ ಜೊತೆಗೆ ಮನುಷ್ಯರು ಹೇಗೋ ನೀರು ಅಥವಾ ಊಟ ಏನೋ ತಿಂತಾರೆ,
ಆದರೆ ಜಾನುವಾರುಗಳ ಸಮಸ್ಯೆ ತುಂಬಾ ಅವ್ರಿಗೆ ಆ ಜಾನುವಾರುಗಳ ಮೇವು ಆಗಿರ್ಬೋದು, ನೀರು ಆಗಿರ್ಬೋದು ತುಂಬಾ ಕೊರತೆಯನ್ನ ಎದುರಿಸ್ತದೆ. ಹಾಗಾಗಿ ಸರ್ಕಾರ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೂಡ ಮೇವು ಬ್ಯಾಂಕ್ ಅನ್ನ ಅಥವಾ ಮೇವು ಕೇಂದ್ರಗಳನ್ನ ಓಪನ್ ಮಾಡಬೇಕು, ತುಂಬಾ ತುರ್ತಾಗಿ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಏನು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಆ ಜಾನುವಾರುಗಳಿಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ತೊಟ್ಟಿಗಳನ್ನ ಕಟ್ಟಿ ಅದರಲ್ಲಿ ನೀರನ್ನ ಬಿಡುವ ಮುಖಾಂತರ ಜಾನುವಾರುಗಳಿಗೆ ನೀರನ್ನ ಪೂರೈಕೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ.